ಹಾಯ್, ಚೈತ್ರ ಗೌಡ ಲಾಗ್ಸ್ಗೆ ಸ್ವಾಗತ. ಇವತ್ತು ತೋಟಕ್ಕೆ ಹೋಗೋಣ ಅಂದ್ಬಿಟ್ಟು ತೋಟಕ್ಕೆ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಏನಾದರೂ ಮಾಡಬೇಕಲ್ಲ ಅಂತ ಅನಿಸ್ತಾಯಿತ್ತು. ಅದಕ್ಕೆ ನನ್ನ ತಮ್ಮನ್ನ ಮನೆ ಹತ್ರ ಕಳಿಸ್ಬಿಟ್ಟು ಅಂಗಡಿಯಲ್ಲಿ ಹೋಗಿ ಮ್ಯಾಗಿ ಮತ್ತು ಮೊಟ್ಟೆ ತಗೊಂಬ, ಏನಾದರೂ ಮಾಡೋಣ ಅಂತ ಅಂದೆ. ಅವನು ಹೋಗಿ ತಗೊಂಡು ಬಂದ ಮ್ಯಾಗಿನೂ ಮತ್ತು ಮೊಟ್ಟೆ. ಅವಾಗೆಲ್ಲ ನಾವು ರೆಡಿ ಮಾಡ್ಕೊತಾ ಇದ್ದೋ, ಒಲೆ ಹಚ್ಚೋಕ್ಕೆಲ್ಲ ಜಾಗ ಎಲ್ಲ ಪ್ರಿಪೇರ್ ಮಾಡ್ಕೊಂಡು, ಆಮೇಲೆ 3 ಕಲ್ಲಿಕ್ಕಿ ಜೋಡಿಸ್ಬಿಟ್ಟು ಸೌದೆಗಳು ಎಲ್ಲನೂ ತಂದು ಮಡಗಿ ಅವನು ತಗೊಂಡು ಬಂದ. ಎಲ್ಲನೂ ಒಲೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಎಲ್ಲನೂ ತೊಳೆದು ಫುಲ್ಲು ಕರಿಗಳನ್ನೆಲ್ಲ ಹುಡ್ಕೊಂಬಂದು ಫುಲ್ಲು ಊದ್ರ ಆಗಿಬಿಟ್ಟಿತ್ತು. ಹಚ್ಚೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಮಳೆ ಬಿದ್ದಿತ್ತಲ್ಲ. ಅದಕ್ಕೂ ಆಮೇಲೆ ಹೆಂಗೋ ಟ್ರೈ ಮಾಡ್ಕೊಂಡು ನ್ಯೂಸ್ ಪೇಪರ್ ತಂದಿದ್ರು, ಅದರಲ್ಲಿ ಒಂಚೂರು ಹಾಕೊಂಡು ಇದು ಮಾಡ್ದು. ಆಮೇಲೆ ಫಸ್ಟು ನೀರು ಹಾಕ್ಬಿಟ್ಟು ಬಿಸಿ ಕಾಯೋಕ್ಕಂತ ಇಕ್ಕಿದೋ ನೀರು ಮಳ್ಳಿ ಆಮೇಲೆ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ನೀರು ಮಳ್ಳಕ್ಕಿಕ್ದು. ನೀರು ಒಂದು ಅರ್ಧ ಗಂಟೆ ನೀರು ಮಳ್ಳಿ ಅಂದ್ಬಿಟ್ಟು ನಾವು ಬಿಸ್ಕೆಟ್ಟು ಸ್ನ್ಯಾಕ್ಸ್ ಎಲ್ಲ ತಂದಿದ್ದು. ಹಾಗೆ ಕೂತ್ಕೊಂಡು ತಿನ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊತಾ ಇದ್ದು. ಆಮೇಲೆ 1/4 ಗಂಟೆ ಆಯಿತು. 1/4 ಗಂಟೆ ಆದಮೇಲೆ ಎಲ್ಲನೂ ಇದಾಗಿತ್ತು, ನೀರು ಮಳ್ತಾಯಿತ್ತು. ಮ್ಯಾಗಿದ ಹಾಕ್ಬಿಟ್ಟು ಇದು ಪುಡಿಗಳನ್ನೆಲ್ಲ ಹಾಕ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ಟು ಮ್ಯಾಗಿನೂ ಹಾಕ್ಬಿಟ್ಟು ಮೊಟ್ಟೆನೂ ಸಹ ಹಾಕ್ದು. ಹಂಗೆ ಇದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಈ ಬೇರೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಟ್ಟಿಗೆನೇ ಎಲ್ಲ ಇದು ಮಾಡಿಬಿಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ಮಳ್ಳಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಆಮೇಲೆ ಬಾಳೆ ಎಲೆ ಕೊಯ್ಕೊಂಬರೋಣ ಅಂತ ಅಂದ್ಬಿಟ್ಟು ಬಾಳೆ ಗಿಡ ಹತ್ರ ಹೋದೋ. ಬಾಳೆ ಗಿಡ ಇದರಲ್ಲಿ 2 ಬಾಳೆ ಎಲೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ದೊಡ್ಡದಿತ್ತು ಬಾಳೆ ಎಲೆಗಳೆಲ್ಲ ಜಾಸ್ತಿ ದೊಡ್ಡಗಿದ್ದು. ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ದೊಡ್ಡದೇ 2 ಬಾಳೆ ಎಲೆ ಕಿತ್ಕೊಂಡು ತಗೊಂಡು ಬಂದು ಹಂಗೆ ಅದನ್ನು ಸುಮ್ಮನೆ ಹಾಸಿದ್ದು. ನಮ್ಮ ಚಿನ್ನಿ ಏನು ಮಾಡ್ತಿದ್ಲು, ಅಲ್ಲೇ ನೆಡ್ತಾ ಅದ್ರ ಮೇಲೆ ನಡೆಯೋದು, ಆ ಥರ ಮಾಡ್ತಿದ್ಲು. ಅವಳಿಗೇನು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವಳಿಗೆ ಬೈದು ರೆಡಿ ಆಗೈತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂದ್ಬಿಟ್ಟು ಚೆಕ್ ಮಾಡ್ದು. ಇನ್ನೂ ರೆಡಿ ಆಗ್ತಾಯಿತ್ತು, ಮಳ್ತಾಯಿತ್ತು, ಫುಲ್ಲು ಬೇಯ್ತಾಯಿತ್ತು. ಇನ್ನೂ ಒಂಚೂರು ಬೇಯಬೇಕಾಯಿತು. ಅದಕ್ಕೆ ಏನು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಮಾತಾಡಿ ಫುಲ್ಲು. ಆಮೇಲೆ ಬಾಳೆ ಎಲೆ ನೀರೆಲ್ಲ ತಂದು ಬಾಳೆ ಎಲೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಊಟ ಬಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಅವ್ರನ್ನ ಇಬ್ಬರನ್ನು, ಚಿನ್ನಿನೂ ನನ್ನ ತಮ್ಮನ್ನ ಕುಂಡಿಸಿದ್ದು. ಎಲ್ಲ ಪ್ರಿಪೇರ್ ಆಗಿತ್ತು ಫುಲ್ಲೂ, ಆದರೆ ಊದ್ರ ಮಾತ್ರ ಜಾಸ್ತಿ ಇತ್ತು. ಹಾಗೆ ಕುಂಡಿಸ್ಬಿಟ್ಟು ಮೊಟ್ಟೆ ಎಲ್ಲ ಸುಲಿಬೇಕು ಅಂತ ಅಂದ್ಬಿಟ್ಟು ನನ್ನ ತಮ್ಮಂಗೆ ಹೇಳ್ದೆ. ಅವನು ಸುಲಿದ, ನಾನು ಒಂದು ಸುಲಿದ್ಬಿಟ್ಟು ಮ್ಯಾಗಿ ಹಾಕಿದೆ. ನಾನು ಮೊಟ್ಟೆ ತಿನ್ನಂಗಿರಲಿಲ್ಲ, ಅವರಿಬ್ಬರು ತಿಂತಿದ್ರು. ಹಾಕ್ಬಿಟ್ಟು ನಾನು ಇನ್ನೇನು ಮಾಡೋದು, ಏನೂ ತಿನ್ನಂಗಿಲ್ಲ ಅಂದ್ಬಿಟ್ಟು ರಸ ಕುಡಿಬೇಕು ಅಂತ ನಾನು ರಸ ಮಾಡ್ಕೊಂಡಿದ್ದೆ. ಮ್ಯಾಗಿ ರಸ ಕುಡಿಯೋಣ ಅಂತ ಅಂದ್ಬಿಟ್ಟು ಅವರಿಗೆಲ್ಲರಿಗೂ ಬಡಿಸಿ ಅವರು ತಿನ್ನೋಕ್ಕೂ ಸ್ಟಾರ್ಟ್ ಮಾಡ್ಕೊಂಡ್ರು. ಹೆಂಗೈತೆ ಅಂದಕ್ಕೆ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ನಾನು ಒಂಚೂರು ಟೇಸ್ಟ್ ನೋಡೋಣ ಅಂದ್ಬಿಟ್ಟು ಮ್ಯಾಗಿದು ಹಾಕೊಂಡು ಟೇಸ್ಟ್ ನೋಡಿದೆ. ಚೆನ್ನಾಗಿತ್ತು. ನನಗೂ ಅಂದರೆ ತೋಟದ ರುಚಿನೇ ಒಂಥರ ಚೆನ್ನಾಗಿರುತ್ತಲ್ವ. ಮನೆಗಿದ್ದ ಗ್ಯಾಸಲ್ಲಿ ಮಾಡೋದಕ್ಕೂ ಒಲೆಯಲ್ಲಿ ಮಾಡೋದಕ್ಕೂ ಡಿಫ್ರೆಂಟಾಗಿರುತ್ತಲ್ಲ, ಆ ಥರ ಡಿಫ್ರೆಂಟಾಗಿತ್ತು. ಟೇಸ್ಟು ಸೂಪರಾಗಿತ್ತು. ಮತ್ತು ಉಪ್ಪು ಖಾರ ಎಲ್ಲನೂ ಕರೆಕ್ಟಾಗಿತ್ತು ಫುಲ್ಲು. ಯಾವುದೋ ಒಂಚೂರು ಮಿಸ್ ಆಗಿರಲಿಲ್ಲ.